ಊರು ಹಗ್ಗ ಟರ್ಪಲ್ಲಿ ಹಾಕಿದ್ವಿ. ಇಲ್ಲೆಲ್ಲ ನೀರು ಕೈಕಾಲು ಮುಖ ತೊಳ್ಕೊಂಬಂದ್ವಿ. ನಾನು ಒಬ್ಬನೇ ಹಾಕೋದು ನೋಡಿ ಪಕ್ಕದಾಗಿರೋ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಸುಸ್ವಾಗತಂ. ರಾಯಪುರ ರೋಡಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ನಿ. ಖಾಲಿ ಮಾಡ್ಕೊಬಂದು ಇಲ್ಲೇ ಪಾರ್ಕಿಂಗ್ನಾಗ ನಿಂತಿದ್ವಿ ನೋಡಿ. ಇದೆಲ್ಲ ನಮ್ಮ ಕಡೆಗಳಿದೆ ಹುಲ್ಲು. ಟೀ ಕುಡಿಯೋಣ ಅಂತ ಇವಾಗ ಎದ್ದು ಹೋಗ್ತಾ ಇದ್ದೀನಿ. ರಾತ್ರಿ ಬಂದು ಕಾಲ್ ಮಾಡ್ಕೊಬಂದು ಸ್ನಾನ ಮಾಡಿದ್ದೆ. 10 ಗಂಟೆ ಆಗಿತ್ತು. ನಮ್ಮ ದೋಸ್ತನು ಬಂದಿದ್ದ ರೋಲ್ಯಾಕ್ಸು, ಅವನು ಕಳಿಸಿದೆ, ಮಾತಾಡ್ಸ್ಕೊಂಡು ಹೋದ. ಏನಪ್ಪ ಅಂದರೆ ಇಲ್ಲಿ GST ಕಮ್ಮಿ ಮಾಡಿರೋದಕ್ಕೆ ಲೋಡೇ ಮಾಡ್ತಿಲ್ಲ ಅಂತೆ, ಲೋಡಿಂಗೇ ಇಲ್ಲ. ನನ್ನ ಗಾಡಿ ಇಲ್ಲ ಕೆಂಬಕ್ಕಾಗಿತ್ತು. ಈ ಡಂಪರ್ನೇನು ನಿಲ್ಲಿಸೋಗಿರೋನ್ನ ಅಡ್ಡನೇ ತೆಗಿತಿಲ್ಲ, ಡ್ರೈವರು ಬಂದಿಲ್ಲ. ಇವಾಗ ಟೀ ಕುಡಿದು ಬಂದು ಏನೇನೋ ತಗೊಂಬಂದು ಅಡುಗೆ ಮಾಡೋಣ. ಬದನೆಕಾಯಿ ತಗೊಂಬಂದು ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಆವಾಗಲೇ ಬದನೆಕಾಯಿ ತಗೊಬಂದೆ. ಇವನ್ನೆಲ್ಲ ಬೇಯಿಸ್ಕೊಂಡು ಚೆನ್ನಾಗಿ ಬೇಯಿಸಿದ್ದೀನಿ. ಇದ್ರಾಗ ಹಾಕಿ ಮಿಕ್ಸ್ ಮಾಡಬೇಕು, ಅಂದರೆ ಇವೆಲ್ಲ ನುಣಗಾಗ್ತವೆ. ರೈಸಿಗೆ ಇಟ್ಟಿದ್ದೀನಿ. ಯಾಕೋ ಸೈಡಿಗೆ ಸೀಟಿ ಹೊಡಿತೈತೆ, ಇವಾಗ ಮೇಲೆ ಹೊಡಿತೈತೆ ನೋಡಿ. ನನ್ನ ಕುಕ್ಕರ್ ಸರಿಯಿಲ್ಲ, ಬೇರೆ ಕುಕ್ಕರ್ ತಗೋಬೇಕು. ಇದನ್ನೆಲ್ಲ ಆದಮೇಲೆ ಮಾಡಿ ಊಟ ಮಾಡ್ಬೇಕಾದ್ರೆ ಸಿಗೋಣ. ಪಾರ್ಕಿಂಗ್ನಾಗೆ ಫುಲ್ ಗಾಡಿದಾವ. ಕೆಸರು ಅಂದರೆ ಕೆಸರು ಗುರು. ಲೋಡೇನಿಲ್ಲ, ಸಿಕ್ಕಾಬಟ್ಲೆ ಬಿಸಿಲು ಸೆಕೆ ಆಯ್ತು ಗುರು. ನೋಡಿ ಎಷ್ಟೊಂದು ಗಾಡಿಗಳು ನಿಂತವೆ. ಆ ಕಡೆನೂ ಫುಲ್ ಗಾಡಿ ನಿಂತಿದ್ದಾವೆ. ಮತ್ತು ಅಲ್ಲಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ತಿದ್ದೆ ನಾನು. ಇಲ್ಲಿಂದ 50 ಕಿಲೋಮೀಟ್ರ್ ಟ್ರಾನ್ಸ್ಪೋರ್ಟ್ ಇರೋದು. ಅಲ್ಲೇನು ಮಾಡಿಬಿಟ್ಟಿದ್ದಾರೆ ಅಂದರೆ ನೋ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. ಇವಾಗ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಒಳಗೆ ಹೋಗೋಕ್ಕಲ್ಲ, ಹೊರಗೆ ಬರೋಕ್ಕಲ್ಲ. ಅದಕ್ಕೆ ಇಲ್ಲೇ ನಿಂತ್ಬಿಟ್ಟಿದ್ದೀನಿ. ಲೋಡಿಂಗ್ ಬಂದರೆ ಇಲ್ಲೇ ಹೋದ್ರೆ ಅಥವಾ DOC ಕೋಕಿಗೆ ಹತ್ರ ಆಗ್ತದೆ ಅಂತೇಳಿ ಇಲ್ಲೇ ನಿಂತಿರೋದು ನಾನು. ಟೀ ಕುಡಿಯೋಣ ಅಂತ ಹೋಗ್ತಾಯಿದ್ದೀನಿ. ಟೀ ಕುಡಿಯೋಣ ಬನ್ನಿ ಗುರು. 3 ದಿವಸಲಿದ್ದ ಒಂದೇ ಜಾಗದಾಗ ನಿಂತಿದ್ದೀನಿ. ಲೋಡ್ ಇಲ್ಲ, ಏನಿಲ್ಲ. GST ಕಮ್ಮಿ ಆಗಿರೋದಕ್ಕೆ ಲೋಡಿಂಗ್ ಏನೂ ಸಿಗ್ತಿಲ್ಲ, ಮತ್ತು ಬಾಡಿಗೆನೂ ಕಮ್ಮಿ ಹೇಳ್ತಿದ್ದಾರೆ. ಬೆಳಗ್ಗೆ ಎದ್ದು ನೋಡಿದರೆ ನನಗೊಂದು ಶಾಕ್ ಆದಿತ್ತು. ಏನಂದರೆ ಸೆಕೆಂಡ್ ಆಕ್ಸಲ್ ಟೈರ್ ಪಂಚರ್ ಆಗಿಬಿಟ್ಟತೆ. ಇವಾಗ ಅಲ್ಲಿಗೆ ಹೋಗಿದ್ರೆ ಟ್ಯೂಬ್ ಹೋಗ್ತತೆ, ಇಲ್ಲ ಟೈರ್ ಹೋಗ್ತದೆ. ಅದಕ್ಕೆ ಇಲ್ಲೇ ಬಿಚ್ಚಾಕ್ಬೇಕು ನೋಡಿ. ಸ್ಪಾನರ್ ತಗೊಂಡಿನಿ, ಮಿಷಿನ್ನಾಗ ಟೈಟ್ ಮಾಡಿಸಿದ್ದೆ. ಲೂಸ್ ಆಗ್ತತಿಲ್ಲ ನೋಡ್ಬೇಕು. ಬಿಚ್ಚನ್ ಬನ್ನಿ. ಪೂರ್ತಿ ಕೆಲಸ ಆದ ಗುರು. ಇದೆ ಟೈರು ಕಲ್ಲು ಹೊಡ್ತಾ ಬಿದ್ದು ಹೋಗಿತ್ತು, ಪ್ಯಾಚ್ ಹಾಕ್ಸಿದ್ನಿ. ಮತ್ತು ಹಂಗೆ ಎಲ್ಲ ಗಾಳಿ ಚೆಕ್ ಮಾಡಿಸಿ ಗ್ರೀಸ್ ಹೊಡಿ ಅಂತ ಹೇಳ್ಬಿಟ್ಟಿದ್ದೀನಿ ನೋಡಿ. ಈ ಟೈರೆಲ್ಲ ಹೆಂಗೆ ಸ್ಟೆಪ್ ಹೊಡೆದಿದ್ದಾವೆ, ಅದಕ್ಕೆ ಗಾಡಿ ಕುಣಿಯೋದು. ಗ್ರೀಸ್ ಹೊಡಿಸ್ಕೊಂಡು ಗಾಳಿ ಚೆಕ್ ಮಾಡಿಸ್ಕೊಂಡು ರೆಡಿ ಇರೋಣ. ಯಾಕಂದರೆ ಲೋಡ್ ಬಂದರೆ ಯಾವಾಗ ಬೇಕಾದ್ರೂ ಹೇಳ್ತಾರೆ. ನೋಡ್ಗುರು, ಮೊನ್ನೆ ತುಂಬಿಕೆ ಬಂದಿದ್ದು ಪೌಡ್ರ್ ಹಂಗೆ ಐತೆ. ಗಾಡಿ ತೊಳೆಸಿದ್ರೆ ನಾವು ಹೋಗೋದದು. ಇವಾಗೆಲ್ಲ ಕೋಕ್ ತುಂಬಿದರೆ ತೊಳೆಸ್ಲೇಬೇಕು. ಗಾಡಿ ಬೇರೆ ಆ ಕಡೆ ವೀಲ್ ತಿರುಗ್ತೈತೆ ಕೆಸರಿನಾಗೆ, ತಗೊಳ್ಳೋದೇ ಇರೋದು. ಇದು ವರ್ಮಕ್ ಸವಿತಿತ್ತು, ಒಳಮಕ್ ಮಾಡಿಸಿದ್ನಿ ನೋಡಿ. ಇದು ಯಾಕೆ ಹಿಂಗೆ ಸೆಂಟ್ರೆಲ್ಲ ಗ್ರೂ ಬೀಳ್ತೈತೆ ಅಂತ ಗೊತ್ತಿಲ್ಲ. ಇವಾಗ ರಬ್ಬರ್ ಇಲ್ಲ, ರಬ್ಬರ್ ಕಟ್ಟಬೇಕು. ಇವಾಗ ಬಟ್ಟೆ ಎಲ್ಲ ಫುಲ್ ಗಲೀಜಾಗಿಬಿಟ್ಟಿದ್ದಾವೆ, ಸ್ನಾನ ಮಾಡಬೇಕು. ಫಸ್ಟು ಗಾಡಿ ಪಾರ್ಕಿಂಗ್ ಹಾಕಿ ಸೈಡಿಗೆ ನಿಲ್ಲಿಸಿ ಎಲ್ಲ ಬಾಡಿ ಎಲ್ಲ ಕಸ ಹೊಡೆದು, ಕೋಕಿಗೆ ಹೋದ್ರೆ ಏನು ಕಸ ಹೊಡೆಯಲ್ಲ. ನೋಡೋಣ. DOC ಅಂದರೆ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಕ್ಲೀನ್ ಮಾಡಿದ್ರಾತು. ಇವಾಗ ಸದ್ಯಕ್ಕೆ ಬಿಲ್ ಪೇ ಮಾಡೋಣ ಬನ್ನಿ. ಕೊನೆಗೂ ಪಾರ್ಕಿಂಗಿಗೆ ಬಂದೆ, ಜಾಗ ಸಿಗಲಿಲ್ಲ. ರೋಡ್ ಮೇಲೆ ನಿಲ್ಲಿಸಿದೆ ಗುರು. ಇವತ್ತಿಗೆ 3 ದಿವಸ ಆಯ್ತು ಒಂದೇ ಜಾಗದಾಗ ನಿಂತ್ಕೊಂಡು ವೀಡಿಯೋನೇ ಮಾಡಿಲ್ಲ. ಬೆಳಗ್ಗೆ ಎದ್ದು ನೋಡಿದ್ರೆ ಟೈರ್ ಪಂಚರ್ ಆಗಿತ್ತು. ಪಂಚರ್ ಹಾಕ್ತೆ, ಸಡಿಸಿ ಗಾಳಿ ಚೆಕ್ ಮಾಡಿಸ್ದೆ, ಮತ್ತು ನೀರು ತಂದು ಅಡುಗೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿ. ಇದು ಯಾಕೋ ಕುಕ್ಕರು ಹೊರಗ್ಲಿಂದ ಗಾಳಿ ಬರ್ತೈತೆ. ಅವಾಗಲೇ ಒಂದ್ಸಲ ಕಿತ್ಕೊಂಡಿತ್ತಿದ್ದು, ಇನ್ನೊಂದ್ಸಲ ಕಿತ್ಕೊಳ್ಳೋದಾಗ ಹುಷಾರಿರ್ಬೇಕು. ಇಲ್ಲಾಂದರೆ ಹೊಸ ಕುಕ್ಕರ್ ತಗೊಂಬಿಡೋಣ ಗುರು. ಯಾಕೆ ಬೇಕು ನೋಡಿ. ಇದೇ ಜಾಗದಾಗೆ ಇದ್ದಿದ್ದ ಗಾಡಿ ಟ್ರಾಲರ್ ಪಕ್ಕದಾಗೆ. ಇವಾಗ ಅದು ಪಕ್ಕಕ್ಕೆ ಅಣ್ಣ ಗಾಡಿ ಬಂದತ್ತೆ, ಅಣ್ಣಚ್ಚಿ ಗಾಡಿ ಕಾಣ್ತೈತೆ ನೋಡಿ. ಜಾಗ ಇಲ್ಲ ನನಗೆ, ಅದಕ್ಕೆ ರೋಡ್ ಮೇಲೆ ಹಾಕಿದ್ನಿ. ಆ ಕಡೆ ಜಾಗ ಇತ್ತು, ಅಲ್ಲೇ ಗಾಡಿ ಹೊರಗೆ ತೆಗಿಯೋಕ್ಕೆ ಬರೋಲ್ಲ ಅಂತೇಳಿ ಸುಮ್ಮನೆ ಇಲ್ಲೇ ಹಾಕಿದೆ. ಯಾವುದನ್ನು ಗಾಡಿ ಹೋದ್ರೆ ಹಾಕಿದ್ರೆ ಆಯ್ತು ಅಂತೇಳಿ ಅಡುಗೆ ಮಾಡ್ತಾಯಿದ್ದು ನೋಡಿ. ಲೋಡಿಂಗ್ ಇಲ್ಲ ಗುರು, ಫುಲ್ ಬೇಜಾರು. ಒಂದೇ ಜಾಗದಾಗ ನಿಂತು ಸ್ನಾನ ಮಾಡ್ಕೊಂಬರೋಣ ಅಂತ ಹೋದರೆ ನಲ್ಲಿತ್ತಾಗೆ ಕ್ಯೂ ಸಿಸ್ಟಮ್ ಐತೆ. ನಮ್ಮ ನಂಬರ್ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತೇಳಿ ಸುಮ್ಮನೆ ಬಂದೆ.
ಅಡುಗೆ ಮಾಡಿ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋದ್ರೆ ಆತ ಅಂತೇಳಿ ನೋಡಿ ರೈಸ್ ಬಾತ್ ಮಾಡೋಕೆ ಇಟ್ಟಿದ್ದೀನಿ ಗುರು. 5 ದಿವಸ ಆಲ್ಟ್ ಆಗಿ 5 ದಿವಸದ ಮೇಲೆ ಮಂಗಳೂರಿಗೆ ಲೋಡಿಂಗ್ ಕನ್ಫರ್ಮ್ ಆಯ್ತು. ಅದು ಕಮ್ಮಿ ಬಾಡಿಗೆಗೆ ಹೋಗ್ತಿರೋದು. ಡೀಸೆಲ್ ಹಾಕ್ಸ್ಕೊಂಡು ಹೊರಟೆ ಗುರು ಹೋಗೋಣ ಅಂತೇಳಿ. ಮಳೆ ಹೆಂಗೆ ಹೊಡಿತೈತೆ ನೋಡಿ, ದಾರಿ ಏನೇನು ಕಾಣ್ತಾ ಇಲ್ಲ ಏನಿಲ್ಲ. ಇವಾಗ ಮುಂದೆ ಹೋಗೋಕ್ಕೆ ನೋಡ್ತಾ ಇರ್ಬೋದು. ಅದಕ್ಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟಿನಿ ಬಂಕ್ನಾಗೆ. ಮಳೆ ಬಿಟ್ಟ ಮೇಲೆ ಹೋಗೋಣ ಅಂತೇಳಿ. ಲೋಡಿಗೆ ಇಲ್ಲಿಂದ 50 ಕಿಲೋಮೀಟ್ರ್ ಹೋಗ್ಬೇಕು ಗುರು ಲೋಡ್ ಮಾಡೋಕ್ಕೆ. ಕಲ್ಮೇಶ್ವರಿಗೆ ಕಾಯಲ್ಲು. ನಾನು ಮೊನ್ನೆ ಅದೇ ಕಾಯಿಲ್ ತುಂಬ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಖಾಲಿ ಮಾಡಿ ಮನೆಗೆ ಇರ್ತಿದ್ದೆ. ಯಾಕಂದರೆ ಕಾಯಿಲ್ಗೆ ಯಾರು ಹೋಗ್ತಾರೆ ಅಂತೇಳಿ ನಮ್ದು ಇನ್ನೊಂದು ಗಾಡಿ ಇತ್ತು 16 ವೀಲು. ಆ ಗಾಡಿ ಕಳಿಸ್ಬಿಟ್ಟಿದ್ದೆ. ಆ ಗಾಡಿ ಇವತ್ತು ಕುಣಿಗೆಲ್ಲ ಖಾಲಿ ಮಾಡಿ ಮನೆಗೆ ಹೋಗ್ತಿದ್ದಾನೆ. ನಾನು ಇನ್ನು ಇವತ್ತು ಮಂಗಳೂರಿಗೆ ಲೋಡ್ ಮಾಡಿ ಖಾಲಿ ಮಾಡೋಕ್ಕೆ ಇನ್ನೂ 4-5 ದಿವಸ 3-4 ದಿವಸ ಅಂತೂ ಬೇಕು. ಬಿಜಾಪುರ ಹತ್ರ ರೋಡ್ ಬೇರೆ ಬಂದಾಗೈತೆ. ಓಪನ್ ಆಗೈತೋ ಇಲ್ಲ ಗೊತ್ತಿಲ್ಲ. ನೋಡ್ಗುರು ರೋಡಿಗೆ ತಕ್ಕೊಳ್ಳೋಣ ಅಂದರೆ ಹೆಂಗೆ ಬರ್ತೈತೆ ಮಳೆ. ನೋಡ್ಗುರು ಮಳೆ ಹೆಂಗೆ ಬರ್ತೈತೆ ಅಂದರೆ ಸಿಕ್ಕಾಪಟ್ಲೆ ಮಳೆ. 5 ದಿವಸ ಆಲ್ಟ್ ಆಗಿದ್ದು. ಅದರಲ್ಲಿ ರಘುವಣ್ಣ ಬಂದರು. ರಘುವಣ್ಣ ನಾನು 2 ದಿವಸ ಇದ್ವಿ. ರಘುವಣ್ಣಗೆ ಲೋಡೇ ಬರಲಿಲ್ಲ. ಲೋಡ್ ಇದ್ದರೂ ನಾವು ತುಂಬಿಲ್ಲ. ಯಾಕೆ ಗೊತ್ತಾ, ಬಾಡಿಗೆ ಡೌನ್ ಆಗಿಬಿಟ್ಟಿದೆ. ಅದಕ್ಕೆ ಇವಾಗ GST ಕಮ್ಮಿ ಆಗಿರೋದ್ರಿಂದ ಯಾರೂ ಗಾಡಿನೇ ಕೇಳ್ತಾ ಇಲ್ಲ. ಇವಾಗ ನಾನು ಮಂಗಳೂರಿಗೆ ಹೋಗ್ತಿರೋದು ಲಾಸ್ಟ್ ಬಾಡಿಗೆನೆ. ಕೊಚ್ಚಿನಿಗೆ 4,000 ಅಂದರು. ಕೊಚ್ಚಿನ್ ಬೇಡ ಅಂತೇಳಿ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. 400 ಕಿಲೋಮೀಟ್ರ್ ಯಾಕೆ ಮುಂದಕ್ಕೆ ಹೋಗ್ಬೇಕು 1,000 ರೂಪಾಯಿಗೆ ಅಂತೇಳಿ. 400 ಕಿಲೋಮೀಟ್ರ್ ಹೋಗಿ 400 ಕಿಲೋಮೀಟ್ರ್ ಎಂಟಿ ಬರಬೇಕು. ಅದಕ್ಕೆ ಇನ್ನೇನು ಹೋಗ್ಬೇಕಂತೇಳಿ ಮತ್ತು ಕೊಚ್ಚಿಗೆ ಹೋದರೆ 2 ದಿವಸ ವೇಸ್ಟ್ ಆಗ್ತದೆ. ಮಂಗಳೂರು ಆದರೆ ಖಾಲಿ ಮಾಡಿ ಹಂಗೆ ಹೋಗಿ ಲೋಡ್ ಮಾಡಿಬಿಡ್ಬೋದು ಅಂತೇಳಿ ಹೋಗ್ತಿರೋದು. ನೋಡಿ ಅಲ್ಲಿಂದ ಹೆಂಗೆ ಐತೆ ಮಳೆ ಗೊತ್ತಿಲ್ಲ. ಇವಾಗ ನಾನು 50 ಕಿಲೋಮೀಟ್ರ್ ಹೋಗ್ಬೇಕು ಕಲ್ಮೇಶ್ವರಿಗೆ. ಗುರು 5 ಗಂಟೆ ಇನ್ನೂ ಟೈಮು. ನೋಡಿದರೆ ವೆದರ್ ನೋಡಿದರೆ 7 ಗಂಟೆ ಅನ್ಕೋಬೇಕು. ಅಷ್ಟು ಇದಾಗ್ಬಿಟ್ಟೈತೆ. ಅಲ್ಲಿಂದ ಸಿಕ್ಕಾಪಟ್ಟೆ ಮಳೆ ಬಂತು. ಇಲ್ಲಿ ಬಂದರೆ ಮಳೆನೇ ಇಲ್ಲ ನೋಡಿ. ರೋಡೇ ನೆನ್ನಿಲ್ಲ. ಬಂದಿದೆ ಇನ್ನೊಂದು 15 ಕಿಲೋಮೀಟ್ರ್ ಫ್ಯಾಕ್ಟ್ರಿ ಐತೆ. ತಣ್ಣೀರಾಗಿ ಸ್ನಾನ ಮಾಡಿ ಮೊಸರನ್ನ ಊಟ ಮಾಡಿ ಫುಲ್ ನೆಗಡಿ ಆಗ್ಬಿಟ್ಟೈತೆ ಗುರು. ಕಲ್ಮೇಶ್ವರ್ನಾಗ ಹೋಗಿ ಫಸ್ಟು ಒಂದು 2 ಗುಳಿಗೆ ಟ್ಯಾಬ್ಲೆಟ್ ತಗೊಬೇಕು. ಇದು ನೆಗಡಿದೊಂದು ತೆಲ್ಲವಿದೊಂದು 2 ಟ್ಯಾಬ್ಲೆಟ್ ತಗೊಂಡ್ರೆ ಸರೋಗ್ಬಿಡ್ತೀನಿ. ಹೋಗೋದು ಹೆಂಗಂತ ಯೋಚನೆ ಮಾಡ್ತಾ ಇದ್ದೀನಿ ಗುರು. ಮಾತಾಡೋಕ್ಕಾಗ್ತಿಲ್ಲ, ಅಷ್ಟಕ್ಕೊಂದು ಸುಸ್ತು. ಅದ್ರಾಗೆ ಲೋಡ್ಗೆ ಹೋಗ್ತಾ ಇದ್ದೀನಿ. ಏನೂ ಆಗ್ತಿದ್ದಿಲ್ಲ. ನಾನು 2-3 ದಿವಸ ರಾತ್ರಿ 10 ಗಂಟೆಗೆ ಸ್ನಾನ ಮಾಡಿ ಮೊಸರನ್ನ ಊಟ ಮಾಡಿಬಿಟ್ಟೆ. ಹಂಗಾಗಿ ತಲೆ ಭಾರ. ಅದ್ರಾಗ ಇವತ್ತು ಮಧ್ಯಾಹ್ನ ಬೇರೆ ಸ್ನಾನ ಮಾಡಿಬಿಟ್ಟೆ. ಇಲ್ಲಾಂದರೆ ಸ್ನಾನ ಮಾಡಿಲ್ಲ ಅಂದರೆ ಇರೋಕ್ಕಾಗ್ತಿದ್ದಿಲ್ಲ ಗುರು. ಹಗ್ಲೆಲ್ಲ ಸೆಕೆ, ನೈಟೆಲ್ಲ ಇದು. ಸ್ನಾನ ಮಾಡಿಲ್ಲ ಅಂದರೆ ಊಟ ಊಟ ಅಂತೀನಿ, ನೈಟ್ ಮಲ್ಕೊಳಕ್ಕಾಗ್ತಿದ್ದಿಲ್ಲ. ಅಷ್ಟು ಸುಸ್ತಾಗೋದು. ಸೆಕೆ ಒಂಥರ ಇರಿಟೇಟ್ ಆಗೋದು. ನೈಟು ಸ್ನಾನ ಮಾಡಿಲ್ಲ ಅಂದರೆ ನಿದ್ದೆ ಬರ್ತಿದ್ದಿಲ್ಲ, ಮಲ್ಕೊಳಕ್ಕಾಗ್ತಿದ್ದಿಲ್ಲ. ಸ್ನಾನ ಮಾಡಿದರೆ ನಿದ್ದೆ, ಇಲ್ಲಾಂದ್ರೆ ಇಲ್ಲ. ನೋಡಿ 5 ಗಂಟೆಗೆ ಯಾವ ಥರ ಆಗೈತೆ. ಇನ್ನೊಂದು 5-6 ಕಿಲೋಮೀಟ್ರ್ ಹೋಗಿ ಈ ಹೈವೇ ಬಿಡ್ಬೇಕು ನಾವು. ಬನ್ನಿ ಎಲ್ಲ ಸಿಗೋದು. ಗುರು 3 ಗಂಟೆಗೆ ಲೋಡ್ ಆಗಿತ್ತು. ಸೈಡ್ ಹಾಕಿ ಮಕ್ಕೊಂಡಿದ್ದೆ. ಆಮೇಲೆ 6 ಗಂಟೆಗೆ ಅವರೇ ಫೋನ್ ಮಾಡಿ ಕಾಟಾಗಿ ತಾಂಬಂದರು. ತಾಂಬಂದೆ. ಟಾರ್ಪಲ್ 3 ಹಾಕ್ಲೇಬೇಕು ಅಂದರು. ಅದಕ್ಕೆ ಹೈಟೆಕ್ ಬಿಚ್ಚಿದ್ದೀನಿ ನೋಡಿ 2 ಕಡೆದೂ. ಎಂದು ಬಿಚ್ಚಿರಲಿಲ್ಲ. ಇದೇ ಫಸ್ಟು ಬಿಚ್ಚಿರೋದು. 1 ಗಂಟೆ ಆಯ್ತು. ಏನಿಲ್ಲ, ಕ್ಯಾಬಿನ್ಗೆ 2 ಹಗ್ಗ ಹಾಕಿ ಮುಂದಕ್ಕೆ ಅಲ್ಲೊಂದು ಹಾಕ್ಬಿಟ್ರೆ ಆಯ್ತು. ಹೆಂಗೆ ಟ್ಯೂಬ್ ಹಾಕಿದ್ದೀನಿ. ಇಷ್ಟೇ ಕೆಲಸ ಮಾಡೋದು. ಕಾಯಿಲಿಗೆ ಬಂದರೆ ಈ ಗಾಡಿಯರಿಗೆ ಕರ್ಕೊಂಡು ಒಂದು ಹಗ್ಗ ಹಾಕ್ಸ್ಕೊಂಬಿಟ್ರೆ ಅಲ್ಲ ಡೋರ್ ಎತ್ಸ್ಕೊಂಬಿಟ್ರೆ ಬಳ್ಳಾರಿ ಗಾಡಿಯರು ಅದಾರೆ ಪಕ್ಕದಾಗ ಗಾಡಿ. ಆ ಡ್ರೈವರಿಗೆ ಕರ್ಕೊಂಡು ಕ್ಯಾಬಿನಿಗೆ ಒಂದು ಹಗ್ಗ ಹಾಕ್ಸ್ಕೊಂಬಿಟ್ರೆ ಸಾಕು. ಈ ಗಾಡಿಯರೂ ಎಲ್ಲ ಹೋಗ್ಬಿಟ್ಟಿದ್ದಾರೆ ಗುರು. ಟೀ ಕುಡಿಯೋಕ್ಕೆ ಹೋಗಿದ್ದಾನೋ ಎಲ್ಲೋಗೇನು ಗೊತ್ತಿಲ್ಲ. ಹೈಟೆಕ್ ಎಂದು ಬಿಚ್ಚಿರಲಿಲ್ಲ. ಇದೇ ಫಸ್ಟ್ ನೋಡಿ ಬಿಚ್ಚಿರೋದು. ಬೆಳಗ್ಗೆ ಮೈಯಾಗಳು ನೀರೆಲ್ಲ ಇಳಿದ್ಬಿಟ್ಟಿದ್ದಾವೆ. ಇವತ್ತು ಇದನ್ನೆಲ್ಲ ಟೈಟ್ ಮಾಡ್ಬೇಕು ಗುರು. ಮತ್ತು ಹೈಟೆಕ್ನ ನೋಡಿ ಟೈಟ್ ಮಾಡಿ ಸಿಗೋಣ. ಡೋರ್ ಹಾಕ್ಸೋಣ ಫಸ್ಟ್ ಗುರು. ಹಗ್ಗ ಟಾರ್ಪಲ್ ಹಾಕಿದ್ವಿ. ಇಲ್ಲೆಲ್ಲ ನೀರು ಕೈಕಾಲು ಮುಖ ತೊಳ್ಕೊಂಬಂದ್ವಿ. ನಾನು ಒಬ್ಬನೇ ಹಾಕೋದು ನೋಡಿ. ಪಕ್ಕದಾಗಿರೋ ಗಾಡಿಯರು ಹಾಕ್ಕೊಟ್ರು, ಬಳ್ಳಾರಿ ಗಾಡಿಯರು. ಗುರು ಎಷ್ಟು ಒರೆಸ್ಕೊಂಡ್ರೂ ಉಮ್ರ. ಸುಮ್ಮನೆ ಫುಲ್ ಸೆಕೆ ಆಗ್ತೈತೆ. ನೀರೆಲ್ಲ ಇಳಿತೈತೆ ಮೈಯೆಲ್ಲ. ಸಿಲಿಂಡ್ರು 2 ಸಿಲಿಂಡ್ರ್ ಬಿಟ್ಟೋಗಿದ್ದಿ ಫ್ಯಾಕ್ಟ್ರಿನಾಗೆ. ಇವಾಗ ಮಾತ್ರ ತಗೊಂಡೋಗ್ತಿದ್ನಿ. ಗಾಡಿ ನಿಲ್ಸಿದ್ನಿ. ಹೈಟೆಕ್ ಬಿಚ್ಚಿರೋದಕ್ಕೆ ಹೆಂಗೆ ಕಾಣ್ತೈತೆ ನೋಡಿ. ಹೈಟೆಕ್ ಬಿಚ್ಚಿರೋದಕ್ಕೆ ಹೆಂಗೆ ಕಾಣ್ತೈತೆ.
ನಾನು ಇಷ್ಟೊತ್ತಿಗೆ ಹೋಗ್ಬೋದಾಯ್ತು, ಬೆಳಗ್ಗೆ 5:30 6 ಗಂಟೆ ಅಷ್ಟೊತ್ತಿಗೆ ಬಿಲ್ ಸಿಗೋದು ನನಗೆ. 4:15 5 ಗಂಟೆ ಮೇಲೇ ನಮ್ಮ ಬಂಕ್ನವರು ಟ್ರಾನ್ಸ್ಪೋರ್ಟ್ನವರು ಗಾಡಿ ನಂಬರ್ ವಾಟ್ಸಪ್ ಮಾಡಿರಲ್ಲ, ಫೋನು ಎತ್ತಲ್ಲ ಅವರು. ಅದಕ್ಕೆ ಹೋಗಿದ್ದು. ರೀಜನ್ರೇಷನ್ ಆಗ್ತೈತೆ ನೋಡಿ ಗಾಡಿ. ಬಂದು ಬಂಕಿಗೆ ಬಂದು ಫುಲ್ ಮಾಡಿಸ್ತಾ ಇದ್ದೀನಿ ನೋಡಿ. ರಾತ್ರಿ ಮೆಸೇಜ್ ಮಾಡಿದ್ದಿಲ್ಲ, ನಾನು ರಾತ್ರಿ ಬಂದಿದ್ದರು ಸುಮ್ಮನೆ ಟೈಮ್ ವೇಸ್ಟು. ಇವಾಗ ಫುಲ್ ಮಾಡಿಸ್ತಾ ಇದ್ದೀನಿ. ಗುರು ಇವು ಟೈರೆಲ್ಲ ಹೋಗ್ಬಿಟ್ಟಿದ್ದಾವೆ, ಸುಮ್ಮನೆ ದಬ್ಬ 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 ಕುಡಿತಾರೆ ನೋಡಿ. ಬಿಲ್ಕೊಂಡು ಹಾಕ್ಕೋಬೇಕು. ಇವು ಹೋಗ್ಬಿಟ್ಟಿದ್ದಾವೆ ಅಲ್ಲೇ. ಇವು ತೆಗೆದು ಲಿಫ್ಟಿಗೆ ಹಾಕೋದು, ಹೊಸ ಟೈರ್ ತಗೊಂಡು ಹೌಸಿಂಗಿಗೆ ಹಾಕಿ ಹೌಸಿಂಗ್ ಟೈರು ಡಮ್ಮಿಗೆ ಹಾಕೋದು ನೋಡಿ. ಇದು ಅಲ್ಲೇ ಒಳಗಿನ ಟೈರ್ ನಡೀತವೆ, ಇವನ್ನ ತೆಗೆದು ಡಮ್ಮಿಗೆ ಹಾಕೋದು. ಇವೇ ನೋಕಿದಾವೆ. ಒಂದು ಸೆಕೆಂಡ್ ಆಕ್ಸಲ್ಲಿ ಟೈರ್ ತಗೋಬೇಕು ಗುರು. ನಮ್ಮ ಸಾವುಕಾರಿಗೆ ಹೇಳಿದ್ದೀನಿ, ನೋಡಿ ಗುರು ಡೀಸೆಲ್ ಹಾಕ್ಸ್ಕೆ ಮುಂದೆ ಎಷ್ಟು ಹಿಡಿತು ಅಂದರೆ 370 ಲೀಟ್ರ್ ಹಿಡಿತು. ಇವಾಗ 0 ಮಾಡಿದ್ದೀನಿ, ಇನ್ನು 3 ತೋರಿಸ್ತೈತೆ. 2.5 ಕಿಲೋಮೀಟ್ರ್ ಅಷ್ಟೇ ಬಂದರೆ ಅದು ಫುಲ್ ಮಾಡ್ಕೊಂಡು. ನಾನು ಆ ಕಡೆ ಹಳೆ ರೋಡ್ನಾಗ ಮೊನ್ನೆ ಹೋಗ್ತಿದ್ದೆ, ಹೊಸ ರೋಡ್ನಾಗ ಹೋಗ್ತಿದ್ದೆ ಬ್ರಿಡ್ಜ್ ಕೆಳಗೆ ಸೀದಾ. ಡೀಸೆಲ್ಗೋಸ್ಕರ ಬರ್ಬೇಕಾಯ್ತು ಇಲ್ಲಿಗೆ, ಇಲ್ಲಾಂದರೆ ಆಫೀಸ್ ಹತ್ರ ಹೋಗ್ತಿದ್ದೆ. ಆಫೀಸ್ ಹತ್ರ ನೋ ಎಂಟ್ರಿ ಮಾಡಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಹಿಂಗೆ ಬಂತು. ಹಿಂಗೆ ಬಂದಿದ್ದು 20 ಕಿಲೋಮೀಟ್ರಿಗೆ 2 ಟೋಲ್ ಗುರು. ಒಂದು 450 ಒಂದು 350 800 ರೂಪಾಯಿ ಹೋಗ್ತೈತೆ ಟೋಲು 20 ಕಿಲೋಮೀಟ್ರಿಗೆ ಅಷ್ಟೇ. ನೋಡಿ ವಾತಾವರಣ ಫುಲ್ ಕೂಲ್ ಐತೆ. ಇವತ್ತು ಸಾಯಂಕಾಲ ಎಲ್ಲಿಗೆ ಆಗ್ತೈತೆ ಅಲ್ಲಿಗೆ ನಾವು ಹೊಡಿತಿರೋದೆ ಸುಮ್ಮನೆ ನಾನ್ ಸ್ಟಾಪ್ ಗುರು. ರೋಲೆಕ್ಸ್ ಬೇರೆ ಎದುರಿಗೆ ಬರ್ತಾ ಇದ್ದಾನೆ, ನೋಡೋಣ ಬನ್ನಿ ಮುಂದೆ ಹೋಗಿ ಸಿಗೋಣ ಗುರು. ಇವಾಗ ಲಾತೂರ್ ನಾಂದೇಡ್ ರೋಡಿಗೆ ಟರ್ನ್ ಹೊಡೆದಿದ್ದೀನಿ. 10 ಗಂಟೆ ಆಗೈತೆ ಟೈಮು. ನಾನು ಲಾತೂರ್ಗೆ ಹೋಗ್ಬೇಕಂದ್ರೆ 430 ಕಿಲೋಮೀಟ್ರ್ ಹೋಗ್ಬೇಕು. ಆರಾಮಾಗಿ ಸರಿಯಾಗಿ ನಾನ್ ಸ್ಟಾಪ್ ಹೊಡೆದ್ಬಿಟ್ರೆ ಸಾಯಂಕಾಲದಷ್ಟೊತ್ತಿಗೆ ರಾತ್ರಿ ನಿದ್ದೆ ಬರೋಷ್ಟೊತ್ತು ಬಂದ್ಬಿಡ್ತೀನಿ. ಯಾಕಂದರೆ ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲ ನನಗೆ ಅಲ್ಲಿ ಫ್ಯಾಕ್ಟ್ರಿನಾಗೆ. ಸೆಕೆ ಬೇರೆ, ಒಂದು ಕಡೆಗೆ ಸೊಳ್ಳೆ, ಮತ್ತೊಂದು ಕಡೆಗೆ ನೆಗಡಿ, ತಲೆನೋವು, ಮತ್ತು ಫ್ಯಾಕ್ಟ್ರಿಲಿ ಡಗ 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 ಅನ್ನೋ ಸೌಂಡ್ ಬೇರೆ. ಹಂಗಾಗಿ ಸರಿಯಾಗಿ ಮಲ್ಕೊಂಡಿಲ್ಲ ನಾನು. ನನಗೆ ಯಾರೋ ಒಂದಿಬ್ರು ಕಮೆಂಟ್ ಆಗ್ತಿದ್ದಾರೆ, ಸ್ಪಷ್ಟವಾಗಿ ಕನ್ನಡ ಮಾತಾಡಿ ಅಂತೇಳಿ. ಗುರು ನಮಗೆ ಕನ್ನಡ ಇದೇ ಥರ ಬರೋದು, ಯಾಕಂದರೆ ನಾವು ಜಾಸ್ತಿ ಓದಿರೋದೇ ಸ್ವಲ್ಪ ಓದಿರೋದು. ನಾನು ಅಷ್ಟೊಂದು ಓದಿಲ್ಲ, ಏನಿಲ್ಲ. ಏನೋ ನಮ್ಮ ಕಡೆ ಕನ್ನಡಕ್ಕೆ ನಿಮ್ಮ ಕಡೆ ಕನ್ನಡಕ್ಕೆ ಅರ್ಥ ಆಗೋದಿಲ್ಲ. ಕನ್ನಡ ಮಾತಾಡಿ ಅಂತೇಳಿ ನೀವೇ ಇಂಗ್ಲೀಷಲ್ಲಿ ಮೆಸೇಜ್ ಮಾಡ್ತೀರಾ, ನೀವು ಕನ್ನಡದಲ್ಲಿ ಮೆಸೇಜ್ ಮಾಡಿ, ರಿಪ್ಲೈ ಮಾಡ್ತೇನೆ. ಅದೇನೋ ಮಿಸ್ಟೇಕಾಗಿ ಅಂತೀವಿ ಅಷ್ಟೇ, ಮಲ್ಕೊಂಡಿದ್ದೀವಿ ಅಂತೇಳಿ ನಾರ್ಮಲ್ ಭಾಷೆಗೆ. ಮಲ್ಕೊಂಡಿದ್ದೀವಿ ಅಂತ ಹೇಳ್ಬೇಕಾಗ್ತದೆ, ಬಟ್ ಅಷ್ಟೇ ಹಂಗೆ ಹೇಳೋದು. ಏನು ಮಾಡ್ತೀರಾ, ಸಡನ್ಲಿ ಬಂದುಬಿಡ್ತೈತೆ ಅದು. ಮಾತಾಡ್ತಾ ನಾವು ಮಾತಿನ ಸ್ಟೈಲು ಚೇಂಜ್ ಮಾಡ್ತೀವಿ ಅಂದರೆ ಏನು ಮಾಡಿದ್ರು ಚೇಂಜ್ ಮಾಡೋಕ್ಕಾಗಲ್ಲ ಅದು. ಮತ್ತು ನಮ್ಮ ತಮ್ಮನ ಫ್ರೆಂಡ್ ಹಂಗೆ ಹೇಳ್ತಾರಂತೆ, ನಾಗನ ಫ್ರೆಂಡು, ಅಚ್ಚ ಕನ್ನಡ ಮಾತು ಕೇಳ್ಬೇಕಂದ್ರೆ ನಿಮ್ಮ ಅಣ್ಣನ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ ನೋಡು ಅಂತೇಳಿ. ಏನು ಮಾಡ್ತೀರಾ, ನಾವು ಅಷ್ಟೊಂದು ಎಜುಕೇಟೆಡ್ ಅಲ್ಲ. ಎಜುಕೇಟೆಡ್ ಆಗಿದ್ದರೆ ಕ್ಲೀನಾಗಿ ಸ್ಮೂತ್ ಭಾಷೆ ಮಾತಾಡ್ತಿದ್ವಿ. ಒಂಚೂರು ರಫ್ ಕಾಣುತ್ತೆ. ನಾನು ನಮ್ಮ ಕಂಡಕ್ಟ್ರಿಗೆ ಮಾತಾಡೋದನ್ನು ಹಂಗೆ ಅವನಿಗೆ ಅಡ್ಜಸ್ಟ್ ಆಗಿದೆ. ನಾಳೆ ಬೇರೆಯವರಿಗೆ ನೋಡೋರಿಗೆ ಅದು ರಫ್ ಭಾಷೆ ಅನಿಸ್ತದೆ. ನಾನು ಎಕ್ಸ್ಪ್ರೆಸ್ ಹೈವಿಂದ ಬಂದಿದ್ದು ಇಲ್ಲೇ ಬರ್ತಿದ್ದು ನೋಡಿ. ನಾನು ಹೈದ್ರಾಬಾದ್ನಲ್ಲಿ ಹೋಗೋಣ ಅಂತ ಎಸ್ಟಿಮೇಟ್ ಹಾಕಿದ್ದೆ. ಆಮೇಲೆ 100 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ ಅಂದರು. ಆಮೇಲೆ ಈ ಕಡೆನೇ ರೋಡ್ ಚಾಲೂ ಐತೆ ಅಂತೇಳಿ ಹೋಗ್ತಾ ಇದ್ದೀನಿ. ನಾನು ಆ ಕಡೆ ಯಾಕೆ ಹೊರಟಿದ್ದೆ ಅಂದರೆ, ಮೊನ್ನೆ ಸೋಲಾಪುರ ಬಿಜಾಪುರ ಹೈವೇ ಫುಲ್ ಕ್ಲೋಸ್ ಆಗಿಬಿಟ್ಟಿತ್ತು, ಮಳೆ ಬಂದು. ರೋಡ್ ಮೇಲೆಲ್ಲ ಫುಲ್ ನೀರು ಬಂದಿತ್ತು ದುಲ್ಕೇಡಲ್ಲಿ. ಅದಕ್ಕೆ ಆ ಕಡೆ ಹೋಗೋಣ ಅಂತ ಹೊರಟಿದ್ದು. ಮತ್ತು ದುಲ್ಕೇಡಾಗೆ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಮತ್ತು ಬಿಜಾಪುರ್ನಾಗ ಎಲ್ಲರಿಗೆ ಫೋನ್ ಮಾಡಿದರೆ ಇಲ್ಲ ಬಾರಣ ಬರ್ತತೆ ಹೋಗ್ತಿದ್ದೆವು ಗಾಡಿ ಅಂದರು. ಅದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ದೋಸ್ತ ಬೇರೆ ಎದುರಿಗೆ ಬರ್ತದೆ ರೋಲೆಕ್ಸು. ಬಂದು ಹೋಗಿ ಮುಂದೆ ಸಿಗೋಣ. ಮಳೆ ನೋಡ್ಬರು, ಯಾವ್ದು ಗುರು ಇದು ಮಳೆ ಹಿಂಗೆ ಬರ್ತೈತೆ, ಮುಂದೆ ಏನೇನು ಕಾಣ್ತಾ ಇಲ್ಲ ನೋಡಿ, ಮುಚ್ಕೊಂಡ್ಬಿಟ್ಟದೆ. ಇವಾಗ ಎಲ್ಲಿದ್ದೀವಿ ಅಂದರೆ ಯೋಧಮೇಲೆ ಹತ್ರಕ್ಕೆ ಬಂದ್ವೇನೋ ಗೊತ್ತಿಲ್ಲ. ತುಳಜಾಪುರಿಂದ 450 ಕಿಲೋಮೀಟ್ರ್ ಐತೆ. ತುಳಜಾಪುರ್ಗೆ ಹೋಗೋಕ್ಕಾಗಲ್ಲ. ಲಾತೂರು ಈ ಕಡೆ ನಾವು ರೆಗ್ಯುಲರ್ ನಿಲ್ಲ ಡಾಬಾ ಒಂದೈತೆ, ಆ ಡಾಬಾ ಬಂದು 350 ಕಿಲೋಮೀಟ್ರ್ ಐತೆ. ಅಲ್ಲಿಗೆ ಹೋಗೋಣ ಅಂತ ನೋಡ್ಬೋದು. ಏನೋ ಕಾಣಂಗಿಲ್ಲ ಮುಂದೆ. ಪಾಪ ಎಂಥ ಮಳೆ ಹೊಡಿತೈತೆ ಗುರು. ಇದ್ರಾಗ ಈ ಕಾರ್ನೇರ್ ಬೇರೆ ಸೆಂಟ್ರಾಗ ಹೋಗ್ತಿರ್ತಾರೆ. ಈ ಬೈಕ್ನಲ್ಲಿ ಏನಾಗೈತೆ ಗುರು, ಎಲ್ಲ ಸೈಡಿಗೆ ನಿಲ್ಸ್ಕೊಳಕ್ಕೆ ಬರಲ್ಲ ಏನಂತ. ಇವನು ಕಾರ್ನಲ್ಲಿ ನೋಡ್ಕೊಂಡು ಹೆಂಗೆ ಹೋಗ್ತಾನೆ 50 ಜನ ಮಗ. ರೋಡ್ ತುಂಬ ದಾರಿ ಕಂಡಿಲ್ಲ ಅಂದರೆ ಎಲ್ಲ ಸೈಡ್ಗೆ ಹಾಕ್ಯಂತ ಹತ್ಬಿಡು, ಇಲ್ಲವ್ರಿಗೆ ಯಾಕೆ ತೊಂದರೆ ಕೊಡ್ತೀರ. ಈಗ ಹಾಕ್ಬಿಡ್ತದೆ ನೋಡಿ, ಸೈಡಿಗೆ ಹೋದ್ರೆ ಆಯ್ತು. ಇಲ್ಲ ಇಂಡಿಕೇಟ್ರ್ ಹಾಕ್ಕೊಂಡು ರೋಡ್ ತುಂಬ ಬರ್ತಾನೆ. ರೋಡ್ ಎಲ್ಲೈತೆ ಅಂತ ಗೊತ್ತಾಗಬೇಕಲ್ಲ. ಇವಾಗ ಗಾಡಿಗೆ ಲಾರಿಯಿಂದ ಬರ್ತದೆ ನಾವು ನೋಡಿ.
ನಮ್ದೈತಲ್ಲ ನಾವು ಸುಮ್ಮನೆ ಹೋಗ್ತಾ ಇರೋದೆ, ನಮಗೆ ದಾರಿ ಕ್ಲಿಯರಾಗಿ ಕಾಣ್ತಿರ್ತತೆ. ಅದಕ್ಕೆ ದಾರಿ ಕ್ಲಿಯರಾಗಿ ಕಾಣೋದು ಬನ್ನಿ ಹೋಗೋದು ಮುಂದೆ ಸಿಗೋದು.